ಬಾಸ್ ಮನೆಯಲ್ಲಿ ನಂದ ಗೋಕುಲ ಫ್ಯಾಮಿಲಿ. ನಮ್ಮ ನಂದ ಗೋಕುಲದ ಹಿರಿಮಗನ ಮದುವೆ ನೀವೆಲ್ಲರೂ ಬಂದು ಹರಿಸ್ಬೇಕು. ಇಲ್ಲಿ ನಿಮ್ಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ? ನನ್ನ ಅಭಿಪ್ರಾಯ ಮ್ಯಾರೇಜ್ ಆಗ್ಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ. ಯಾರಾದ್ರೂ ಇಷ್ಟ ಆದ್ರೆ ಲವ್ ಮ್ಯಾರೇಜ್ ಆಗ್ತೀನಿ. ಲವ್ ಮಾಡೋಬ್ಬರನ್ನ ಅರೇಂಜ್ ಮ್ಯಾರೇಜ್ ಮನೆಯವ್ರು ನೋಡಿದವ್ರೊಬ್ಬರನ್ನ ಮದುವೆ ಆಗ್ಬೋದಲ್ವಾ? ನೀನ್ ಮದ್ವೆ ಆಗಲ್ಲ ಅಂದೆಲ್ಲ ಬಿಟ್ಬಿಡು, ನಿಂದ ಆಗೋದು. ಡ್ರೀಮ್ ಬಾಯ್ ಹೇಗೆ ಇರ್ಬೇಕು ಗೊತ್ತುಂಟಾ? ಕಾಮಿಡಿ ಆಗಿ ಇರ್ಬೇಕು. ಕೊನೆಯದಾಗಿ ರಕ್ಷಿತಾ ಮಾಡಿದ್ ನೋಡಿ ನನ್ಗಂತೂ ನಗು ಅಂದ್ರೂ ನಗು ಬಂತು. ಅಂಡ್ ಇನ್ನೊಂದ್ ಮಾತು ಹೇಳೋದಾದ್ರೆ, ರಕ್ಷಿತಾಗೆ ನಿಜವಾಗ್ಲೂ ಗಿಲ್ಲಿ ಮೇಲೆ ಲವ್ ಇದೆ, ಬಟ್ ಅದನ್ನ ಹೇಳ್ಕೊಳ್ತಾ ಇಲ್ಲ. ಗಿಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಾನೋ ಏನೋ, ಅಥವಾ ಕೋಪ ಮಾಡ್ಕೊಂಡ್ಬಿಟ್ರೆ ಏನೋ ಅಂತ ಭಯ ಪಡ್ಕೊಂಡು ರಕ್ಷಿತಾ ಹೇಳ್ಕೊಳ್ತಿಲ್ಲ. ಅಂಡ್ ಈ ಕಡೆ ಗಿಲ್ಲಿ ಕೂಡ ಕಾವ್ಯ ಮೇಲೆ ಲವ್ ಇದ್ರು ಅವನು ಹೇಳ್ಕೊಳ್ತಿಲ್ಲ. ಕಾವ್ಯ ಯಾವ ತರ ರಿಯಾಕ್ಟ್ ಮಾಡ್ತಾಳೋ, ಅಥವಾ ನಮ್ಮ ಫ್ರೆಂಡ್ಶಿಪ್ ಏನಾದ್ರು ಕಟ್ ಆಗ್ಬಿಡುತ್ತೆ ಅಂತ. ಅಂಡ್ ಏನೇ ಆಗಲಿ ಏನೇ ಹೋಗ್ಲಿ, ಇವ್ರು ಮೂವರ್ದು ಒಂಥರ ಪ್ಯೂರ್ ಬಾಂಡು. ಸೊ ಅದನ್ನ ಯಾರು ಕೆಡ್ಸೋಕ್ಕಾಗಲ್ಲ, ಯಾರು ಅಳ್ಸೋಕ್ಕಾಗಲ್ಲ. ಸೊ ಈ ಬಿಗ್ ಬಾಸ್ ಮನೇಲಿ ಒಂಥರ ಜೆನ್ಯೂನ್ ಬಾಂಡ್ ಅಂತಲೇ ಹೇಳ್ಬೋದು. ಇನ್ನು ಇದು ಒಂದು ಕಡೆ ಆದರೆ, ಈ ಕಡೆ ನಂದಗೋಕುಲ ಸೀರಿಯಲ್ ಟೀಮು ಬಿಗ್ ಬಾಸ್ ಮನೆಗೆ ಬಂದಿದೆ. ಯಾಕಂದರೆ ಈಗ ನಂದಗೋಕುಲ ಫ್ಯಾಮಿಲಿಲಿ ನಂದನ ಹಿರಿ ಮಗ ಆದಂಥ ಮಹಾದೇವನ ಮದುವೆ ಇದೆ. ಸೊ ಅದಕ್ಕೆ ಇನ್ವೈಟ್ ಮಾಡೋದಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಈಗ ಉಳಿದಿರೋ ಕಂಟೆಸ್ಟೆಂಟ್ಸ್ಗಳನ್ನ ಇನ್ವೈಟ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಇನ್ನೇನೋ ಬಿಗ್ ಬಾಸ್ ಕೆಲವೇ ದಿನಗಳಲ್ಲಿ ಮುಗಿತಾ ಇದೆ. ಸೊ ಈಗ ಹಂಗೇನೆ ಜೊತೆಗೆ ನಂದಗೋಕುಲ ಒಂದು ಸೀರಿಯಲ್ಗೂ ಒಂದು ಪ್ರಮೋಷನ್ ಸಿಗೋ ಥರ ಆಗುತ್ತೆ ಅಂತ ಒಂದು ಕಲರ್ಸ್ ಈಗ ಒಂದು ಪ್ಲಾನ್ನ ಮಾಡಿ ಬಿಗ್ ಬಾಸ್ ಮನೆಗೆ ಕಳಿಸಿದ್ದಾರೆ. ಸೊ ಏನೇ ಆಗಲಿ ಇಸ್ ದ ವಂಡರ್ಫುಲ್ ಎಂಟರ್ಟೈನಿಂಗ್ ಆಗಿತ್ತು. ಆ ಕಡೆ ನಂದಗೋಕುಲ ಫ್ಯಾಮಿಲಿಯವ್ರು ಮಾತಾಡೋರಾಗಿರ್ಬೋದು. ಆ್ಯಂಡ್ ಆ ಕಡೆ ನಂದ ಗಿಲ್ಲಿಗೆ ಬರ್ತಿದ್ದಂಗೆ ಒಂದೆರಡು ಕ್ವಶನ್ನ ಕೇಳ್ತಾನೆ, ಗಿಲ್ಲಿ ನಿನಗೆ ಲವ್ ಮ್ಯಾರೇಜ್ ಇಷ್ಟನೋ ಅಥವಾ ಅರೇಂಜ್ ಮ್ಯಾರೇಜ್ ಇಷ್ಟನೋ ಅಂತ. ಸೊ ಅದಕ್ಕೆ ಗಿಲ್ಲಿ ಹೇಳೋದೇನು ಅಂದರೆ, ನನಗೆ ಮ್ಯಾರೇಜೇ ಇಷ್ಟ ಇಲ್ಲ ಅಂತ. ಸೊ ಅಷ್ಟೊಂದು ಬೇಸತ್ಬಿಟ್ಟಿದ್ದಾನೆ. ಈ ಕಡೆ ಅದಕ್ಕೆ ಅಭಿ ಸಖತ್ತಾಗಿ ಒಂದು ರಿಯಾಕ್ಷನ್ ಮಾಡ್ತಾ ಇದ್ದಾನೆ. ಅಭಿದಾಸ್ ಅವರು ನಂದಗೋಕುಲ ಫ್ಯಾಮಿಲಿಯಲ್ಲಿ ನಂದನ ಒಂದು ಕಿರಿಮಗ ಆಗಿದ್ದಾನಲ್ಲ ಅವನು. ಸೊ ಸಖತ್ತಾಗಿ ಕರೆಕ್ಟ್ ಬ್ರೋ, ನೀವು ಹೇಳ್ತಿರೋದು ಮದುವೆನೇ ಒಂದು ವೇಸ್ಟ್ ಅನ್ನೋ ಥರ. ಆ್ಯಂಡ್ ಈ ಕಡೆ ಕಾವ್ಯಾಗೆ ಕೇಳಿದಾಗ ಕಾವ್ಯ ಲವ್ ಮಾಡಿ ಇಷ್ಟ ಆದರೆ ಲವ್ ಮ್ಯಾರೇಜ್ ಆಗ್ತೀನಿ, ಮನೇಲಿ ನೋಡಿದವ್ರು ಇಷ್ಟ ಆದರೆ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅಂತ. ಸೊ ಈ ಕಡೆ ಅದಕ್ಕೆ ಗಿಲ್ಲಿ ಕೌಂಟ್ರ್ ಕೊಟ್ಟಿದ್ದೇನು ಅಂದರೆ, ಎರಡೂ ಆಗ್ಬಿಡು, ಕರೆಕ್ಟ್ ಆಗಿಬಿಡುತ್ತಲ್ಲ, ಎರಡೂ ಆದರೆ ಒಂಥರ ಚೆನ್ನಾಗಿರುತ್ತಲ್ಲ, ಲವ್ ಮ್ಯಾರೇಜು ಆಗು ಅರೇಂಜ್ ಮ್ಯಾರೇಜು ಆಗು ಅಂತ. ಸೊ ಅದು ಇಸ್ ದ ಸಖತ್ತಾಗಿತ್ತು ಕಾಮಿಡಿ. ಇತ್ಲಾಗೆ ಮತ್ತೆ ನಂದ ಕೌಂಟ್ರ್ ಕೊಟ್ಟಿದ್ದು, ನಿನಗೆ ಯಾಕಪ್ಪ, ನೀನು ಮ್ಯಾರೇಜೇ ಆಗಲ್ಲ, ಸುಮ್ಮನಿದ್ಬಿಡು ಅಂತ. ಈ ಕಡೆ ನಂದನು ಸೂಪರಾಗಿ ಮಾತಾಡ್ದ. ಸೊ ಇವತ್ತಿನ ಎಪಿಸೋಡ್ ಮಾತ್ರ ಮಸ್ತಾಗಿರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಸಖತ್ತಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ನ ನಾನು ಆದಷ್ಟು ಬೇಗ ನಿಮಗೆ ಕೊಡ್ತೀನಿ. ಸೊ ಅಪ್ಡೇಟ್ ಸಿಗಬೇಕಂದ್ರೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.